ನಮಸ್ತೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಡಿಯರ್ ಲೈಫ್ ಮಾರ್ ಲೈಫ್ ಫ್ರೆಂಡ್ಸ್. ನಾನು ವಿಜಯ್ ಕುಮಾರ್, ಡಿಯರ್ ಲೈಫ್ ಎಂಪರ್ ಪ್ರೈವೇಟ್ ಲಿಮಿಟೆಡ್. ಫ್ರೆಂಡ್ಸ್, ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅಂತ ಹೇಳಿದ್ರೆ ಅದೊಂದು ವಂಡರ್ಫುಲ್ ಬಿಸ್ನೆಸ್ ಅಪಾರ್ಚುನಿಟಿ. ಎಷ್ಟೋ ಮಂದಿ ಈ ಬಿಸ್ನೆಸ್ ಅಲ್ಲಿ ಝೀರೋದಿಂದ ಹೀರೋಗೆ ಹೋಗಿದ್ದಾರೆ, ಲೈಫ್ ಅನ್ನು ಬದಲಾಯಿಸಿಕೊಂಡಿದ್ದಾರೆ. ಆದ್ರೆ ಈ ಬಿಸ್ನೆಸ್ ಬಗ್ಗೆ ಕೆಲವೊಬ್ಬರ ಮೈಂಡ್ ಅಲ್ಲಿ ಇವತ್ತು ಕೂಡ ನೆಗೆಟಿವ್ ಇದೆ. ಕೆಲವರು ಈ ಬಿಸ್ನೆಸ್ ಮಾಡಿರ್ತಾರೆ, ಬಟ್ ಯಾವ್ದೋ ಕಾರಣಕ್ಕೋಸ್ಕರ ಫೇಲ್ ಆಗಿರ್ತಾರೆ. ಇನ್ನು ಕೆಲವರು ಮಾಡಿರುವುದಿಲ್ಲ, ಯಾರ್ದ ಮಾತನ್ನ ಕೇಳಿ ಓ ಈ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅಂದ್ರೆ ಹಾಗೆ, ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅಂದ್ರೆ ಹೀಗೆ ಅಂತೇಳಿ ಈ ಬಿಸ್ನೆಸ್ ಅನ್ನ ಟ್ರೈ ಕೂಡ ಮಾಡೋದಿಲ್ಲ, ಇದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೂ ಹೋಗುದಿಲ್ಲ. ಕಾಮನ್ ಆಗಿ ಎರಡು ಕ್ವಶನ್ಗಳು ಎಲ್ಲರ ಮೈಂಡ್ ಅಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅಂತ ಹೇಳಿದ್ರೆ ಬಂದು ಬಿಡುತ್ತೆ. ಆ ಕ್ವಶನ್ಗಳು ಯಾವುದು ಅಂಡ್ ಆ ಕ್ವಶನ್ಗೆ ಏನ್ ಆನ್ಸರ್ ಇದೆ ಅಂತ ಹೇಳೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ ಜೊತೆಲಿ ಶೇರ್ ಮಾಡ್ಲಿಕ್ಕೆ. ನನ್ನ ಜೊತೆಲಿ ಇವತ್ತು ನಮ್ಮ ಡಿಯರ್ ಲೈಫ್ನ ಒಬ್ಬ ಸೂಪರ್ ಸೀನಿಯರ್ ಆಗಿರುವಂತಹ ಮಿಸ್ಟರ್ ರೂಪೇಶ್ ಕೆ ಉಚ್ಚಿಲ್ ಸರ್ ಇದ್ದಾರೆ. ಹಾಗೆ ನನ್ನ ಜೊತೆಲಿ ಮತ್ತೊಬ್ಬರು ನಮ್ಮ ಗ್ರೇಟ್ ಲೀಡರ್ ಆಗಿರುವಂತಹ ಮಿಸ್ಟರ್ ಸದಕ್ ಸರ್ ಕೂಡ ನನ್ನ ಜೊತೆಲಿ ಇದ್ದಾರೆ. ಹಾಗಾದ್ರೆ ಬನ್ನಿ, ಆ ಕ್ವಶನ್ ಯಾವುದು ಅಂಡ್ ಆ ಕ್ವಶನ್ಗೆ ಏನ್ ಕ್ಲಾರಿಟಿ ಇದೆ ಅದನ್ನ ನಾವು ವಿಡಿಯೋದಲ್ಲಿ ಕೊಡ್ಲಿಕ್ಕಿದ್ದೇವೆ. ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೂ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಜೆನ್ವಿನ್ ಆಗಿ ಬರುವಂತ ಎರಡು ಕ್ವಶನ್ಗಳಲ್ಲಿ ಒಂದನೇ ಕ್ವಶನ್ ಯಾವ್ದಪ್ಪ ಅಂತ ಹೇಳಿದ್ರೆ, ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅಂತ ಹೇಳಿದ್ರೆ ಜನ ಮಾಡ್ಬೇಕಾ, ಆ ಬಿಸ್ನೆಸ್ ಜನ ಮಾಡುವ ಬಿಸ್ನೆಸ್ ಇದೊಂದಾದ್ರೆ. ಎರಡನೇ ಕ್ವಶನ್, ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅಂತ ಹೇಳಿದ್ರೆ ಅಲ್ಲಿ ಪ್ರಾಡಕ್ಟ್ ಸೇಲ್ ಮಾಡಬೇಕು. ಈ ಎರಡು ಕ್ವಶನ್ಗಳು ಕಾಮನ್ ಆಗಿ ಎಲ್ಲರ ಮಂಡಳಿ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅಂತ ಬಂದು ಕೂತ್ಬಿಡುತ್ತೆ. ಸೊ ಬನ್ನಿ ಅದರದ್ದು ಕ್ಲಾರಿಟಿ ನಾವು ತಗೊಳ್ಳೋಣ. ಸೊ ರೂಪೇಶ್ ಸರ್, ನಿಮ್ಮ ಪ್ರಕಾರ ಈ ಏನ್ ಜನ ಹೇಳ್ತಾರೆ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅಂತ ಹೇಳಿದ್ರೆ ಜನ ಮಾಡುವ ಬಿಸ್ನೆಸ್ ಅಂತ ಹೇಳ್ತಾರೆ, ಅಥವಾ ಸರ್ ಜನ ಮಾಡ್ಬೇಕಾ ಅಂತ ಕೇಳ್ತಾರೆ, ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್, ಇಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ಅಲ್ಲಿ ನನಗೆ ಈ ಒಂದು ಆನ್ಸರ್ ಅನ್ನ ಕೊಡ್ಲಿಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ ಸರ್. ನೀವು ಕೇಳುವಾಗಲೇ ನನಗೆ ನಗು ಬರ್ತಿದೆ ಸರ್, ಯಾಕಂದ್ರೆ ಡೆಫಿನೆಟ್ಲಿ ಸರ್ ಅದು ಒಂದು ಜನರ ತಪ್ಪು ಕಲ್ಪನೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಸರ್. ಯಾಕಂದ್ರೆ ಜನ ಮಾಡುವುದು ಅಂತ ತಗೊಳ್ಳೋದೇ ತಪ್ಪು ಸರ್. ಫಸ್ಟ್ ಆಫ್ ಆಲ್ ಈ ನಮ್ಮ ಪ್ರೊಫೆಷನ್ ಅಲ್ಲಿ ಸರ್ ಒಂದು ಟೈಮ್ ಅಲ್ಲಿ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡಿದ್ರು, ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೆಸರಲ್ಲಿ ಮೆಂಬರ್ಶಿಪ್ ತಗೊಳ್ತಿದ್ರು. ಮೆಂಬರ್ಶಿಪ್ ಮಾಡಿ ಅವರಿಗೆ 10,000 ರೂಪಾಯಿ ತಗೊಳ್ಳೋದಾ, ಅವರಿಂದ ಮತ್ತೆ ಒಂದಿಬ್ಬರಿಗೆ ಮೆಂಬರ್ಶಿಪ್ ಮಾಡಿಸ್ಲಿಕ್ಕೆ ಹೇಳೋದು, ಅದರಿಂದ ಅವರಿಗೆ ಹಣ ಸಿಗುತ್ತೆ ಅಂತ ಹೇಳೋದು, ಒಂದು ಆಮಿಷ ಉಡ್ಕೊಂಡು ಅವರಿಗೆ ಜಾಯ್ನಿಂಗ್ ಮತ್ತು ಮೆಂಬರ್ಶಿಪ್ ನ ಕಾನ್ಸೆಪ್ಟ್ ಅನ್ನೇ ತಗೊಂಡು ಹೋಗ್ತಾ ಇದ್ರು ಸರ್. ಈಗ ಜಾಯ್ನ್ ಆದ ವ್ಯಕ್ತಿಗಳಿಗೂ ಏನು ಸಿಗ್ತಾ ಇರಲಿಲ್ಲ ಸರ್. ಈ ಚೈನ್ ಸಿಸ್ಟಮ್ ಕಾನ್ಸೆಪ್ಟ್ ಎಕ್ಸಾಕ್ಟ್ಲಿ. ಸೊ ಹೀಗೆ ನಡೆಸ್ತಾ ಬಂದಿದ್ರು ಸರ್. ಆಕ್ಚುಲಿ ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಹಾಗಿಲ್ಲ ಸರ್. ಡೈರೆಕ್ಟ್ ಸೆಲ್ಲಿಂಗ್ ಪ್ರೊಫೆಷನ್ ಅಂದ್ರೇನೆ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂದ್ರೇನೆ ಸರ್, ಇಲ್ಲಿ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸ್ ಅನ್ನ ಬಳಸ್ತಾರೆ, ಯೂಸ್ ಮಾಡ್ಲಿಕ್ಕೋಸ್ಕರ ಇಲ್ಲಿ ಜಾಯ್ನ್ ಆಗ್ತಾರೆ ಸರ್. ಫಾರ್ ಎಕ್ಸಾಂಪಲ್ ನಮ್ಮ ಕಂಪನಿಯಿಂದ ನಾವು ಡಿಯರ್ ಲೈಫ್ ನ ಬಗ್ಗೆ ಮಾತಾಡೋದಾದ್ರೆ ಸರ್, ಒಂದು 5,000 to 6,000 ರೂಪಾಯಿ ಕೊಟ್ಟು ಪ್ರಾಡಕ್ಟ್ಸ್ ತಗೊಳ್ತಾನೆ ಅಂತ ಬಂದ್ರೆ, ಇಲ್ಲಿ ಜಾಯ್ನ್ ಆಗಿ ತಗೊಳ್ತಾನೆ ಅಂತಂದ್ರೆ ಅವನಿಗೆ 7-8 ಸಾವಿರ ರೂಪಾಯಿ ಆಗೋಷ್ಟು ಪ್ರಾಡಕ್ಟ್ಸ್ಗಳು 5,000 to 6,000 ರೂಪಾಯಿಗೆ ಸಿಕ್ಕಿಬಿಡುತ್ತೆ ಸರ್. ಡಿಸ್ಕೌಂಟ್ ಸಿಗುತ್ತೆ ಅಂತ ಗೊತ್ತಾದ್ರಲ್ಲಿ ಐಡಿ ತಗೊಂಡು ಜಾಯ್ನ್ ಆಗಿ ಪ್ರಾಡಕ್ಟ್ಸ್ ತಗೊಳ್ತಾರೆ ಸರ್. ಫಸ್ಟ್ ಆಫ್ ಆಲ್ ಇದು ಸರ್. ಇನ್ನು ಅವನಿಗೆ ಇಷ್ಟ ಆಯ್ತಪ್ಪ, ಯೂಸ್ ಮಾಡ್ತಿರೋ ಪ್ರಾಡಕ್ಟ್ಸ್ ಇಷ್ಟ ಆಯ್ತು, ಹಾಗಿದ್ರೆ ಅವ್ನು ಇನ್ನೊಬ್ಬರಿಗೆ ಹೇಳೋದ್ರಲ್ಲಿ ತಪ್ಪೇನಿದೆ ಸರ್. ಈಗ ಫಾರ್ ಎಕ್ಸಾಂಪಲ್ ಸರ್ ನಾನು ನಿಮ್ಗೆ ಹೇಳೋದಾದ್ರೆ ಸರ್, ಈಗ ನಾವು ಫೋನ್ ಪೇ ಬಳಸ್ತೇವೆ ಸರ್. ಈಗ ಪ್ರೆಸೆಂಟ್ ಟ್ರೆಂಡ್ ಅಂತಂದ್ರೆ ಈ ಫೋನ್ ಪೇ, UPI ಆಪ್ಷನ್ಗಳು ಬೇರೆ ಬೇರೆ ಇದೆ ಸರ್. ಈಗ ನಾವು ಫೋನ್ ಪೇ ಹೇಳೋದಾದ್ರೆ ಸರ್, ಅಲ್ಲೂ ಒಂದು ಐಕಾನ್ ಕೊಟ್ಟಿದ್ದಾರೆ ಸರ್, ರೆಫರ್ ಅಂಡ್ ಅರ್ನ್. ಎಸ್ ಆಫ್ ಕೋರ್ಸ್, ನಾನು ನೋಡಿದ್ದೇನೆ. ಎಸ್ ಸರ್. ಹಾಗಿದ್ರೆ ಸರ್ ಈಗ ಫೋನ್ ಪೇ ಅಲ್ಲಿ ನನಗೆ ಸ್ಯಾಟಿಸ್ಫೈಡ್ ಆಗಿದೆ, ನನ್ನ ದೋಸ್ತಿಗೆ ಆ ಫೋನ್ ಪೇ ಗೊತ್ತೇ ಇಲ್ಲ, ಆ ಫ್ರೆಂಡಿಗೆ ಗೊತ್ತೇ ಇಲ್ಲ, ಸೊ ನಾನು ಅವನಿಗೆ ರೆಫರ್ ಮಾಡಿದೆ ಸರ್. ಅವನು ಅದನ್ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅವನ ಟ್ರಾನ್ಸಾಕ್ಷನ್ ಗಳಲ್ಲಿ ನನಗೂ ಒಂದಿಷ್ಟು ಬೆನಿಫಿಟ್ ಸಿಗುತ್ತೆ, ಅದಕ್ಕೋಸ್ಕರ ಅಲ್ಲಿ ರೆಫರ್ ಅಂಡ್ ಅರ್ನ್ ಅನ್ನ ಇಟ್ಟಿದ್ದಾರೆ. ಓಕೆ, ಅಷ್ಟೇ ಸರ್. ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲೂ ಅದನ್ನೇ ಮಾಡ್ಲಿಕ್ಕಿದೆ, ಮತ್ತೇನ್ ಬೇರೆ ಇದೆ ಸರ್. ಹಾಗೆ ನೋಡ್ಲಿಕ್ಕೆ ಹೋಗಿದ್ರೆ ಸರ್, ಈಗ ನಾವು ಕಾಮನ್ಲಿ ಎಜುಕೇಶನ್ ಲೈಫ್ ಅಲ್ಲಿ ನಾನು ಮಾತಾಡೋದಾದ್ರೆ ಸರ್, ಈಗ ಕಾಲೇಜ್ ಮಾಡ್ತೇವೆ ಸರ್. ಈಗ ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಸರ್, ಈಗ ಇಂಜಿನಿಯರಿಂಗ್ ಮಾಡೋದು ಹುಡುಗರು, ಈಗ ನೀವೇ ಫಾರ್ ಎಕ್ಸಾಂಪಲ್ ಒಂದು ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ರಿ ಅಂತ ಅನ್ಕೊಳ್ಳೋದಾದ್ರೆ ಸರ್, ನಾನ್ ನಾಳೆ ಇಂಜಿನಿಯರಿಂಗ್ ಸೇರ್ಬೇಕಂತಿದ್ದೇನೆ ಸರ್. ನಾನ್ ನಿಮ್ಮ ಹತ್ರ ಬಂದು ಕೇಳಿದೆ ಸರ್, ಇಂಜಿನಿಯರಿಂಗ್ ಕಾಲೇಜಿಗೆ ಯಾವ್ದು ಬೆಸ್ಟ್ ಅಣ್ಣ ಅಂತ ನಾನು ನಿಮ್ಮ ಹತ್ರ ಕೇಳಿದ್ರೆ ನೀವೇನಂತೀರಿ ಸರ್? ನಂಗೆ ನಾನು ಎಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ದೇನೆ ಚೆನ್ನಾಗಿತ್ತು ಅಂದ್ರೆ ಡೆಫಿನೆಟ್ಲಿ ಅದನ್ನ ಹೇಳ್ತೇನೆ, ಅದೇ ಚೆನ್ನಾಗಿದೆ ಅಂತ. ನೋಡಿ ಸರ್, ಹಾಗಿದ್ರೆ ಸರ್, ಹಾಗಿದ್ರೆ ನೀವಲ್ಲಿ ಆ ಕಾಲೇಜಿಗೆ ಜನ ಮಾಡಿದ್ರ ಸರ್? ಜನ ಮಾಡಿದ ಹೇಗೆ ಆಗ್ತದೆ? ನಾನು ಆ ಕಾಲೇಜ್ ಚೆನ್ನಾಗಿತ್ತು, ನಿಮ್ಗೆ ರೆಫರ್ ಮಾಡಿದೆ. ಡೆಫಿನೆಟ್ಲಿ ಸರ್. ಅಷ್ಟೇ ಸರ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ಕಾನ್ಸೆಪ್ಟ್ ಕೂಡ. ಓಕೆ, ಇಲ್ಲಿ ಹೊರಗೆ ಅಡ್ವರ್ಟೈಸ್ಮೆಂಟ್ ಗೆ ಹೋಗೋ ಖರ್ಚುಗಳೆಲ್ಲ ಹಾಕಲ್ಲ ಸರ್. ಅಂದ್ರೆ ಅಡ್ವರ್ಟೈಸ್ಮೆಂಟ್ ನ ಕಾಸ್ಟ್ ನ ಖರ್ಚನ್ನ ಇಲ್ಲಿ ವರ್ಡ್ ಆಫ್ ಮೌತ್ ಇಂದಾನೆ ಹೋಗ್ಲಿಕ್ಕೋಸ್ಕರ ಒಂದು ಡಿಸ್ಟ್ರಿಬ್ಯೂಟರ್ಶಿಪ್ ಅಂತ ಕಾನ್ಸೆಪ್ಟ್ ಇಟ್ಟಿದ್ದಾರೆ ಸರ್. ಈಗ ಇದರಿಂದ ಅವ್ರೇನ್ ಮಾಡಬಹುದು, ಅವರ ರೆಫರೆನ್ಸ್ ಅನ್ನ ಈಸಿಲಿ ಮಾಡಿಕೊಂಡು ಅಡ್ವರ್ಟೈಸ್ಮೆಂಟ್ ಗೆ ಹೋಗೋ ಹಣವನ್ನ ಕಂಪನಿ ಏನ್ ಮಾಡಿದೆ, ಇನ್ಸೆಂಟಿವ್ ನ ಮುಖಾಂತರ ಯಾರು ರೆಫರ್ ಮಾಡ್ತಾರೆ ಅವರಿಗೆ ಇನ್ಸೆಂಟಿವ್ ಇಟ್ಟಿದೆ. ಅಷ್ಟೇ ಸರ್. ಈ ಜನ ಮಾಡೋದನ್ನ ಕಾನ್ಸೆಪ್ಟ್ ನ ಮೈಂಡ್ ಅಲ್ಲಿ ಹಾಕೊಳ್ಳೋದೇ, ನಾನು ಅದಕ್ಕೆ ಆಗ್ಲೇ ಹೇಳಿದೆ ಸರ್, ಇದು ತಪ್ಪು ಕಲ್ಪನೆ ಅಷ್ಟೇ ಬಿಟ್ರೆ ಮತ್ತೇನು ಇಲ್ಲ ಸರ್. ಇದೊಂದು ರೈಟ್ ನಾವು ಈಗ ಹೇಳ್ಬೇಕಾದ್ರೆ ಒಂದು ಪ್ರೊಫೆಷನಲ್ ಕೆರಿಯರ್ ಮಾಡ್ಕೊಳ್ಳಿಕ್ಕೂ ಕೂಡ ಒಂದು ಒಳ್ಳೆಯ ಕಾನ್ಸೆಪ್ಟ್ ಸರ್. ಇದು ಪ್ರೊಫೆಷನಲಿ ಒಂದು ಯಂಗ್ಸ್ಟರ್ಸ್ ಮುಂದೆ ಹೋಗ್ತಾರ, ಅವ್ರಿಗೆ ಒಂದು ಒಳ್ಳೆ ಕಾನ್ಸೆಪ್ಟ್ ಸರ್. ಹಾಗೆ ನೋಡ್ಲಿಕ್ಕೆ ಹೋಗಿದ್ದಾರೆ ಸರ್, ಈಗ ಯಾವ ಬಿಸ್ನೆಸ್ ಇದೆ ಸರ್, ಜನರೇ ಇಲ್ಲ ಅಂದ್ರೆ ಅದು ನಡೀತದೆ. ಎಲ್ಲಾ ಕಡೆ ಜನ ಇದೆ, ಎಲ್ಲಾ ಕಡೆ ಜನ. ದಟ್ಸ್ ಇಟ್ ಸರ್. ಇದು ನನ್ನ ಆನ್ಸರ್ ಸರ್ ನಿಮಗೆ. ಎಸ್, ಕರೆಕ್ಟ್. ನಿಜವಾಗ್ಲೂ ತುಂಬಾ ಚೆನ್ನಾಗಿ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ. ರೂಪೇಶ್ ಸರ್ ನಿಮ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಈ ಜನ ಮಾಡುದಂತ ಹೇಳುವ ಏನ್ ಕಲ್ಪನೆ ಇದೆಯಲ್ಲ, ಆ ಥಿಂಕಿಂಗ್ ರಾಂಗ್ ಇದೆ.
ಈ ಕಾನ್ಸೆಪ್ಟ್ ಅನ್ನ ಜನ ರಾಂಗ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಸಿಂಪಲ್ ಹೇಳ್ಬೇಕಾದ್ರೆ ಇಟ್ಸ್ ಎ ರೆಫರೆಂಡ್ ಅರ್ನ್, ಸಿಂಪಲ್ ಸರ್ ಅಲ್ವಾ? ಜಾಯ್ನ್ ಆದ, ಅವ್ನು ಪೇ ಮಾಡಿದ ಹಣಕ್ಕೆ ಅವನಿಗೆ ಜೆನ್ವಿನ್ ಕಂಪನಿಯಲ್ಲಿ ಒಬ್ಬ ವ್ಯಕ್ತಿ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಗೆ ಜಾಯ್ನ್ ಆದ್ರೆ ಅವ್ರು ಪೇ ಮಾಡಿದ ಹಣಕ್ಕೆ ಅವನಿಗೆ ಪ್ರಾಡಕ್ಟ್ ಸಿಕ್ಕಿತು, ಆ ಸರ್ವಿಸ್ ಯೂಸ್ ಮಾಡ್ಕೊಂಡ, ಇಷ್ಟ ಆಯ್ತಾ, ಮತ್ತೊಬ್ಬರಿಗೆ ರೆಫರ್ ಮಾಡಿದ, ಅದಕ್ಕೆ ಅವನಿಗೆ ಇಲ್ಲಿಂದ ಇನ್ಸೆಂಟಿವ್ ಲೆಕ್ಕದಲ್ಲಿ ಇನ್ಕಮ್ ಕೊಡ್ತಾರೆ. ಸೊ ಇದನ್ನ ಜನ ತಿಳ್ಕೊಳ್ತಾರೆ, ಜನ ಮಾಡೋದು. ಸೊ ಕಾನ್ಸೆಪ್ಟ್ ಅನ್ನ ಜನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಇದನ್ನ ನೀವು ಹೇಳ್ತಿದ್ದೀರಿ ಅಲ್ಲ ಸರ್? ಎಸ್ ಸರ್, ಡೆಫಿನೆಟ್ಲಿ. ಸೊ ಫ್ರೆಂಡ್ಸ್, ಈ ರೀತಿ ನೀವು ಕೂಡ ಈ ಕಾನ್ಸೆಪ್ಟ್ ಅನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರೆ ಸರಿ ಮಾಡ್ಕೊಳ್ಳಿ. ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನು ತೆಗೆದು ಹಾಕಿಬಿಡಿ. ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಜನ ಮಾಡುದು ಅಲ್ವೇ ಅಲ್ಲ, ಬದಲಾಗಿ ಇಲ್ಲಿ ನೀವು ಈ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಯಾವುದೇ ಕಂಪನಿ ಆಗಿರ್ಲಿ, ಅದು ನಮ್ಮ ಡಿಯರ್ ಲೈಫ್ ಆಗಿರ್ಬೋದು, ನೀವು ಜಾಯ್ನ್ ಆದ್ರಿ, ಪ್ರಾಡಕ್ಟ್ ಪರ್ಚೇಸ್ ಮಾಡ್ಕೊಳ್ತೀರಿ, ಯೂಸ್ ಮಾಡ್ಕೊಂಡ್ರಿ, ಇಷ್ಟ ಆಯ್ತಾ, ಮತ್ತೊಬ್ಬರಿಗೆ ರೆಫರ್ ಮಾಡ್ಬೋದು, ನೀವು ಇನ್ಕಮ್ ಮಾಡ್ಬೋದು. ದಾಟ್ಸ್ ಇಟ್. ಯಾವ್ದೋ ನಾವು ಕಾಮನ್ಲಿ ಎಲ್ಲ ಕಡೆ ನೀವು ಹೇಳಿದಾಗೆ ಕಾಲೇಜಲ್ಲಿ, ಡೈಲಿ ಲೈಫಲ್ಲಿ ನಾವೆಲ್ಲರೂ ಇದನ್ನು ರೆಫರ್ ಮಾಡ್ತೇವೆ. ಡೈಲಿ ಲೈಫಲ್ಲಿ ನಾವು ಕಾಲೇಜ್ ನಮ್ಗೆ ಇಷ್ಟ ಇದೆಲ್ಲವನ್ನೂ ರೆಫರ್ ಮಾಡ್ತೇವೆ. ನಮ್ಗೆ ಅದಕ್ಕೆಲ್ಲ ಏನು ಸಿಗ್ತಾ ಇಲ್ಲ, ಬಟ್ ಇಲ್ಲಿ ನಮ್ಗೆ ಅದಕ್ಕೆ ಇನ್ಕಮ್ ಸಿಗ್ತಾ ಇದೆ. ಸೇಮ್, ದಾಟ್ಸ್ ಇಟ್. ಎಸ್ ಸರ್, ಅಷ್ಟೇ. ಸೊ ಕ್ಲಿಯರ್ ಕಟ್ ಆಗಿ ನಿಮ್ಗೆ ಇದನ್ನ ಚೆನ್ನಾಗಿ ಅರ್ಥ ಮಾಡಿಸಿದ್ರು. ಈಗ ಮತ್ತೊಂದು ಕ್ವಶನ್ ಕಾಮನ್ ಆಗಿ ಜನರ ಮೈಂಡಿಗೆ ಬರುವಂತದ್ದು, ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅಂತ ಹೇಳಿದ್ರೆ ಅಲ್ಲಿ ಪ್ರಾಡಕ್ಟ್ ಸೇಲ್ ಮಾಡಬೇಕು, ಅದಕ್ಕೆ ನನಗೆ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಬೇಡ ಅಂತ ಅನ್ಕೊಳ್ತಾರೆ. ಸೊ ಫ್ರೆಂಡ್ಸ್, ಈ ಕ್ವಶನ್ಗೆ ನಾನು ನಮ್ಮ ಸದಕ್ ಸರ್ ಹತ್ರ ಕೇಳ್ತೇನೆ. ಸದಕ್ ಸರ್, ನಿಮ್ಮ ಪ್ರಕಾರ ಈ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅಂದ್ರೆ ಪ್ರಾಡಕ್ಟ್ ಸೇಲ್ ಮಾಡ್ಬೇಕಾ? ನೀವೇನ್ ಹೇಳ್ತೀರಿ ಇದಕ್ಕೆ? ಆಕ್ಚುಲಿ ಫಸ್ಟ್ ಆಫ್ ಆಲ್ ಉಚ್ಚಿಲ್ ಸರ್ ಏನ್ ಆನ್ಸರ್ ಮಾಡಿದ್ರು ಸರ್, ಆ ಆನ್ಸರ್ ಮಾಡೋ ಮೊದಲೊಂದು ಮಾತು ಹೇಳಿದ್ರು ಸರ್, ಜನರ ಕಲ್ಪನೆಯನ್ನೇ ಯಾರೋ ತಪ್ಪು ಕಲ್ಪನೆ ಮಾಡ್ಕೊಂಡು ಬಿಟ್ಟಿದ್ದಾರೆ ಸರ್. ಆಕ್ಚುಲಿ ಸರ್, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಒಳಗಡೆ ಒಬ್ಬ ವ್ಯಕ್ತಿ ಜಾಯ್ನಿಂಗ್ ಆಗ್ತಾರೆ ಪ್ರಾಡಕ್ಟ್ ಅನ್ನು ಸೇಲ್ ಮಾಡ್ಲಿಕ್ಕಲ್ಲ ಸರ್, ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ಲಿಕ್ಕೋಸ್ಕರ, ಸೆಲ್ಫ್ ಯೂಸ್ ಮಾಡ್ಲಿಕ್ಕೋಸ್ಕರ ಸರ್. ಅಂದ್ರೆ ಯೂಸ್ ಮಾಡಿದ ನಂತರ ಆ ವ್ಯಕ್ತಿಗೆ ಆ ಪ್ರಾಡಕ್ಟ್ ಸ್ಯಾಟಿಸ್ಫೈಡ್ ಆಯ್ತು ಅಂತ ಹೇಳಿದ್ರೆ ಮತ್ತೊಬ್ಬ ವ್ಯಕ್ತಿಗೆ ಅದನ್ನು ರೆಕಮೆಂಡ್ ಮಾಡ್ತಾರೆ, ಅಥವಾ ಮತ್ತೊಬ್ಬ ವ್ಯಕ್ತಿಗೆ ಅದನ್ನು ರಿಟೇಲ್ ಮಾಡ್ತಾನೆ ಸರ್. ಈಗ ಎಕ್ಸಾಂಪಲ್ ನಾನು ನಿಮ್ಮ ಹತ್ರ ಒಂದು ಮಾತಾಡ್ತೇನೆ ಸರ್, ನೀವು ಯಾವ ಮೊಬೈಲ್ ಯೂಸ್ ಮಾಡ್ತಿದ್ದೀರಿ ಸರ್? ನಾನು ಸ್ಯಾಮ್ಸಂಗ್ ಯೂಸ್ ಮಾಡ್ತಿದ್ದೇನೆ. ವೆರಿ ಗುಡ್. ಎಷ್ಟು ವರ್ಷದಿಂದ ಯೂಸ್ ಮಾಡ್ತಿದ್ದೀರಿ ಸರ್ ನೀವು? ಸ್ಯಾಮ್ಸಂಗ್ ಆಯ್ತು ನಿಯರ್ಲಿ ಒಂದು 7-8 ಇಯರ್ಸ್ ಆಯ್ತಂತ. ಹಾಗಾದ್ರೆ ಆ ಮೊಬೈಲ್ ಅಲ್ಲಿ ನೀವು ಸ್ಯಾಟಿಸ್ಫೈಡ್ ಇದ್ದೀರಿ ಸರ್? 7-8 ಇಯರ್ ಅಂದ್ರೆ ಸ್ಯಾಟಿಸ್ಫೈಡ್ ಇದ್ದೀರಿ? ಈಗ ವಿಜಯ್ ಸರ್, ನಾನು ಒಂದು ಮೊಬೈಲ್ ತೆಗಿಬೇಕಂತಿದ್ದೇನೆ ಸರ್ ರೀಸೆಂಟ್ಲಿ. ನೀವು ನಿಮ್ಮ ಹತ್ರ ನಾನು ಕೇಳ್ತೇನೆ ಸರ್, ನಾನು ಮೊಬೈಲ್ ತೆಗಿಬೇಕಂತಿದ್ದೇನೆ, ಯಾವ ಮೊಬೈಲ್ ತೆಗಿಲಿ ಅಂತೇಳಿ. ಆಗ ನೀವು ನಾರ್ಮಲಿ ಯಾವ ಮೊಬೈಲ್ ಹೇಳ್ತೀರಿ ಸರ್? ಅಂದ್ರೆ ಹಾಗಾದ್ರೆ ನೀವು ಸ್ಯಾಮ್ಸಂಗ್ ಮೊಬೈಲ್ ಸೇಲ್ ಮಾಡ್ತಿದ್ದೀರಾ ಸರ್? ಇಲ್ಲ, ನಾನು ನಂಗೆ ಲೈಕ್ ಆಯ್ತು, ಅದಕ್ಕಿಂತ ನಿಮ್ಗೆ ಚೆನ್ನಾಗಿದೆ. ಸೇಮ್ ಟು ಸೇಮ್ ಸರ್. ಅಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ನ ಒಳಗಡೆ ಯಾರೋ ಒಬ್ಬ ವ್ಯಕ್ತಿ ಡಿಸ್ಟ್ರಿಬ್ಯೂಟರ್ ಅಥವಾ ಅಸೋಸಿಯೇಟ್ ಪ್ರಾಡಕ್ಟ್ ಅನ್ನು ಸೇಲ್ ಮಾಡೋದು ಸರ್, ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತಾರೆ, ಪ್ರಾಡಕ್ಟ್ ನ ಮೇಲೆ ಸ್ಯಾಟಿಸ್ಫೈಡ್ ಆದ್ರೆ 4 ಮಂದಿಗೆ ಅದರ ಮೇಲೆ ರೆಕಮೆಂಡ್ ಮಾಡ್ತಾರೆ ಸರ್. ನಿಮ್ಗೆ ಇನ್ನೂ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೇಕಂದ್ರೆ ಸರ್, ಕಳೆದ ಕೆಲವು ವರ್ಷದಿಂದ ನಿಮ್ಮ ಹತ್ರ ನಾನು ಕಾರ್ ನೋಡ್ತಾ ಇದ್ದೇನೆ ಸರ್. ಐ ಥಿಂಕ್ ಯಾವ ಕಂಪನಿ ಕಾರ್? ಹುಂಡೈ ಕಂಪನಿ ಅಂತ. ಹಾಗಾದ್ರೆ ಸರ್, ನಾನು ನಿಮ್ಗೆ ಮತ್ತೊಂದ್ಸಲ ನಾನು ನಿಮ್ಗೆ ಒಂದು ಕ್ವಶನ್ ಹೇಳ್ತೇನೆ. ಈಗ ನನಗೆ ಒಂದು ಕಾರ್ ತೆಗಿಬೇಕಂತಿದ್ದೇನೆ ಸರ್. ಈಗ ನಾನು ನಿಮ್ಮ ಹತ್ರ ಕೇಳ್ತೇನೆ ಸರ್, ಯಾವ ಕಾರ್ ನಾ ತೆಗಿಲಿ ಅಂತೇಳಿ. ಅವಾಗ ನಾರ್ಮಲಿ ನೀವು ಯಾವ ಕಾರ್? ಯಾಕೆಂದ್ರೆ ನಾನ್ ನಿಮ್ಮ ಹತ್ರ ಹುಂಡೈ ಕಾರನ್ನು ಕೆಲವು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಹಾಗಾದ್ರೆ ನೀವು ಆ ಕಾರಲ್ಲಿ ಸ್ಯಾಟಿಸ್ಫೈಡ್ ಇದ್ದೀರಿ ಸರ್, ಅದಕ್ಕೋಸ್ಕರ ನೀವು ನನಗೆ ಆ ಕಾರ್ ತೆಗಿ ಅಂತ ಹೇಳ್ತೀರಿ. ಬಟ್ ಆ ಕಾರನ್ನು ನೀವು ಸೇಲ್ ಮಾಡ್ತಾ ಇಲ್ಲ ಸರ್, ನೀವು ಸ್ಯಾಟಿಸ್ಫೈಡ್ ಇದ್ದೀರಿ, ಅದಕ್ಕೋಸ್ಕರ ನನಗೆ ನೀವು ರೆಕಮೆಂಡ್ ಮಾಡ್ತಾ ಇದ್ದೀರಿ. ಸೇಮ್ ಟು ಸೇಮ್ ಸರ್. ಮತ್ತೊಂದು, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಒಳಗಡೆ ಸರ್ ಮೈನ್ಲಿ ನೋಡ್ಬೇಕಾದದ್ದು ಸರ್, ಆ ಪ್ರಾಡಕ್ಟ್ ನ ಪ್ರೈಸಿಂಗ್, ಪ್ರಾಡಕ್ಟ್ ನ ಕ್ವಾಲಿಟಿ, ಪ್ರಾಡಕ್ಟ್ ನ ಕ್ವಾಂಟಿಟಿ, ಇದು 3 ಕರೆಕ್ಟ್ ಇದ್ರೆ ಮಾತ್ರ ಸರ್ ಆ ಪ್ರಾಡಕ್ಟ್ ನ ಮೇಲೆ ಒಬ್ಬ ವ್ಯಕ್ತಿಗೆ ಸ್ಯಾಟಿಸ್ಫೈಡ್ ಆಗುತ್ತೆ, ಒಬ್ಬ ವ್ಯಕ್ತಿ ಅದರ ಮೇಲೆ ಬೇರೆಯವರಿಗೆ ರೆಕಮೆಂಡೇಶನ್ ಮಾಡ್ತಾರೆ. ಈಗ ಲೈಕ್ ನಾವೇ ಮಾಡ್ತಿರೋ ಕಂಪನಿ ಡಿಯರ್ ಲೈಫ್ ನ ಪ್ರಾಡಕ್ಟ್ ಅನ್ನು ನೋಡಿ ಸರ್. ಡಿಯರ್ ಲೈಫ್ ನ ಪ್ರಾಡಕ್ಟ್ ಯಾರೇ ಪರ್ಚೇಸ್ ಮಾಡಿದ್ರು 10ರಲ್ಲಿ 8ರಿಂದ 9 ಮಂದಿ ಆ ಪ್ರಾಡಕ್ಟ್ ಅನ್ನು ರೆಕಮೆಂಡ್ ಮಾಡೇ ಮಾಡ್ತಾರೆ ಸರ್. 100% ಆ ಪ್ರಾಡಕ್ಟ್ ನ ಒಳಗಡೆ ರಿಸಲ್ಟ್ ಓರಿಯೆಂಟೆಡ್ ಇದೆ ಸರ್, ರಿಸಲ್ಟ್ ಬರುವ ಪ್ರಾಡಕ್ಟ್ ಸರ್. ಸೊ ದಟ್ ಡೈರೆಕ್ಟ್ ಸೆಲ್ಲಿಂಗ್ ಅನ್ನುವಂಥದ್ದು ಪ್ರಾಡಕ್ಟ್ ಸೇಲ್ ಮಾಡುವಂತ ಕಂಪನಿ ಅಲ್ಲ ಸರ್. ಪ್ರಾಡಕ್ಟ್ ಏನಿದೆ ಅದನ್ನು ಯೂಸ್ ಮಾಡ್ತಾ ಬೇರೆಯವರಿಗೆ ರೆಕಮೆಂಡೇಶನ್ ಮಾಡಬಹುದು, ಇಂಥ ಒಂದು ಸಿಸ್ಟಮ್ ಸರ್. ಈ ತಪ್ಪು ಕಲ್ಪನೆಯಿಂದ ಯಾವಾಗ ಜನ ಹೊರಗಡೆ ಬರ್ತಾರೆ ಸರ್, ಅವಾಗ ಆಕ್ಚುಲಿ ರಿಯಾಲಿಟಿ ಗೊತ್ತಾಗುತ್ತೆ ಡೈರೆಕ್ಟ್ ಸೆಲ್ಲಿಂಗ್ ನ ಮಜಾ ಏನು ಅಂತ, ಡಿಯರ್ ಲೈಫ್ ನ ಮಜಾ ಏನು ಅಂತ. ಸೊ ಇಲ್ಲಿ ಪ್ರಾಡಕ್ಟ್ ಸೇಲ್ ಮಾಡ್ಬೇಕಾಗಿಲ್ಲ? ಇಲ್ಲ ಸರ್, ನಮ್ಗೆ ಸೆಲ್ಫ್ ಯೂಸ್ ಮಾಡ್ಲಿಕ್ಕೆ ನಾವು ಪ್ರಾಡಕ್ಟ್ ತಗೊಳ್ಬೇಕು. ಲೈಕ್ ಈಗ ನಮ್ಮ ಮನೆಗೆ ಬೇಕಾದ ಸೋಪ್ ಆಗಿರ್ಬೋದು, ಪೇಸ್ಟ್ ಆಗಿರ್ಬೋದು, ಶಾಂಪೂ ಆಗಿರ್ಬೋದು, ಇಂಥದ್ದು ಯಾವ್ದನ್ನ ನಾವು ಹೊರಗಡೆ ಹಣ ಕೊಟ್ಟು ತಗೊಳ್ತೇವೆ, ಅದ್ರ ಬದಲು ಇಲ್ಲಿಂದ ಡೈರೆಕ್ಟ್ ಸೆಲ್ಲಿಂಗ್ ಕಾನ್ಸೆಪ್ಟ್ ಅಲ್ಲಿ ಒಂದು ಜರ್ಮನ್ ಕಂಪನಿಗೆ, ನಮ್ಮ ಕಂಪನಿ ಡಿಯರ್ ಲೈಫ್ ಅಲ್ಲೇ ನಾವು ತಗೊಳ್ಬಹುದು. ಅದಕ್ಕೆ ನಾವು ಜಾಯಿನ್ ಆಗುದು, ವಿನಃ ಪ್ರಾಡಕ್ಟ್ ಸೇಲ್ ಮಾಡ್ಬೇಕಾಗಿಲ್ಲ. ಅಂದ್ರೆ ನಮ್ಗೆ ಇಷ್ಟ ಆದ್ರೆ ಬೇಕಾದ್ರೆ ಮತ್ತೊಬ್ಬರಿಗೆ ನಾವು ರೆಕಮೆಂಡ್ ಮಾಡಬಹುದು, ಅದಕ್ಕೆ ಇನ್ಸೆಂಟಿವ್ ಕೊಡ್ತಾರೆ. ಸೊ ದಿಸ್ ಇಸ್ ಆಲ್. ಸೊ ಫ್ರೆಂಡ್ಸ್, ಜನ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಬಗ್ಗೆ ಪ್ರಾಪರ್ ಆಗಿ ತಿಳ್ಕೊಳ್ಳುವುದಿಲ್ಲ, ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಪ್ರಾಡಕ್ಟ್ ಸೇಲ್ ಮಾಡ್ಬೇಕಲ್ಲಿ, ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಬೇಡ ಮಾರಿಯ, ಪ್ರಾಡಕ್ಟ್ ಸೇಲ್ ಮಾಡ್ಬೇಕು, ಅಲ್ಲಿ ಜನ ಸೇರಿಸಬೇಕು. ಫ್ರೆಂಡ್ಸ್, ಈ ತಪ್ಪು ಕಲ್ಪನೆಯಿಂದ ಎಷ್ಟೋ ಮಂದಿ ಇಂಥ ಒಂದು ಒಳ್ಳೆ ಬಿಸ್ನೆಸ್ ಅನ್ನ ಯೂಸ್ ಮಾಡ್ಕೊಳ್ತಾ ಇಲ್ಲ.
ಐ ಹೋಪ್ ಇವತ್ತು ನಿಮಗೆ ಈ ಎರಡು ಕ್ವಶನ್ಗೂ ಕೂಡ ಆನ್ಸರ್ ಸಿಕ್ಕಿರ್ಬೋದು ಅಂತ ಅನ್ಕೊಳ್ತಿದ್ದೇನೆ. ಫ್ರೆಂಡ್ಸ್, ಈ ಎರಡು ಕ್ವಶನ್ ಕೂಡ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ರಿಯಾಲಿಟಿ ಏನು ನಿಮಗೆ ಚೆನ್ನಾಗಿ ನಮ್ಮ ಡಿಯರ್ ಲೈಫ್ ನ ಇಬ್ರು ಲೀಡರ್ಸ್ ನಿಮ್ಗೆ ಅದನ್ನು ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ದಿಸ್ ಇಸ್ ದ ರಿಯಾಲಿಟಿ. ಸೊ ನೀವೇನಾದ್ರೂ ಯಾರ್ದ ಮಾತು ಕೇಳ್ಕೊಂಡು ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅನ್ನ ಟ್ರೈ ಮಾಡದೆ ಇದ್ರೆ ಖಂಡಿತ ನೀವು ಒಂದು ದೊಡ್ಡ ಲಾಸ್ ನಿಮ್ಮ ಲೈಫ್ ಅಲ್ಲಿ ಮಾಡ್ಕೊಳ್ತಿದ್ದೀರಿ ಅಂತ ನಾನು ಹೇಳ್ತಿದ್ದೇನೆ. ಇವತ್ತೇ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಗೆ ಜಾಯಿನ್ ಆಗಿ, ಸ್ಪೆಷಲಿ ಸದಕ್ ಸರ್ ಹೇಳಿದ್ರು ಒಂದು ಒಳ್ಳೆ ಕಂಪನಿ, ಜೆನ್ವಿನ್ ಕಂಪನಿ ಚೂಸ್ ಮಾಡಬೇಕು ಅಂತ. ಎಸ್, ನಮ್ಮ ಡಿಯರ್ ಲೈಫ್ ಒಂದು ಜೆನ್ವಿನ್ ಕಂಪನಿ ಅಂತ ಹೇಳ್ಬೋದು. ಡಿಯರ್ ಲೈಫ್ ಪ್ರಾಡಕ್ಟ್ ಯಾಕೆ ಚೆನ್ನಾಗಿದೆ ಅಂತ ಹೇಳೋದನ್ನ ಕೂಡ ನಂದು ಮತ್ತೊಂದು ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೇನೆ. ಸೊ ಡಿಯರ್ ಲೈಫ್ ಜಾಯಿನ್ ಆಗಿ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅದು ಮಜಾ ಡಿಯರ್ ಲೈಫ್ ಇಂದ ತಗೊಳ್ಳಿ, ಒಂದು ಒಳ್ಳೆ ಲೈಫ್ ಅನ್ನ ನೀವು ಕೂಡ ಮಾಡ್ಕೊಳ್ಳಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಉಚಿಲ್ ಸರ್ ಮತ್ತು ಥ್ಯಾಂಕ್ ಯು ವೆರಿ ಮಚ್ ಸದಕ್ ಸರ್, ನಿಮ್ಮ ಈ ಟೈಮಿಗೋಸ್ಕರ, ನಿಮ್ಮ ಈ ಕ್ಲಾರಿಟಿಗೋಸ್ಕರ ಅಂಡ್ ವಿಡಿಯೋ ಲಾಸ್ಟ್ ತನಕ ನೋಡಿದಕ್ಕೋಸ್ಕರ ನಿಮ್ಗೆ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋವನ್ನ ನೀವು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಯಾರೆಲ್ಲ ಮಾಡ್ತಾ ಇದ್ದಾರೆ ಅವ್ರು ಎಲ್ರಿಗೂ ಸೆಂಡ್ ಮಾಡಿ. ಈ ವಿಡಿಯೋವನ್ನ ಯಾರಾದ್ರೂ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಬಗ್ಗೆ ಏನಾದ್ರು ಅವ್ರ ಮೈಂಡ್ ಅಲ್ಲಿ ನೆಗೆಟಿವಿಟಿ ಇತ್ತು ಅಂತ ಹೇಳಿದ್ರೆ ಅವ್ರಿಗೂ ಸೆಂಡ್ ಮಾಡಿ. ನಾನು ಹೇಳಿದ 2 ಕ್ವಶನ್ ಯಾರಿಗಾದ್ರೂ ಇತ್ತು ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಸೆಂಡ್ ಮಾಡ್ಲಿಕ್ಕೆ ಮರಿಬೇಡಿ. ಡಿಯರ್ ಲೈಫ್ ಬಗ್ಗೆ ನಿಮ್ಗೆ ಇನ್ನೂ ಜಸ್ಟ್ ಇನ್ಫಾರ್ಮೇಶನ್ ಬೇಕಿದ್ರೆ ನೀವು ಲಾಗಿನ್ ಆಗ್ಬೋದು www.dearlife.co.in ನಮ್ಮ ವೆಬ್ಸೈಟ್ಗೆ ಲಾಗಿನ್ ಆಗ್ಬೋದು. ಅಥವಾ ನಿಮಗೆ ಇನ್ನೂ ಜಾಸ್ತಿ ನಮ್ಮ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಬೇಕಂತಿದ್ರೆ ನೀವು ನಮ್ದು ಲೀಡರ್ಸ್ ರೂಪೇಶ್ ಕೆ ಉಚ್ಚಿಲ್ ಸರ್ ಆಗಿರ್ಬೋದು ಅಥವಾ ಸದಕ್ ಸರ್ ಆಗಿರ್ಬೋದು, ಅವ್ರ ಜೊತೆ ಕೂಡ ಡಿಸ್ಕಷನ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಅವ್ರದ್ದು ಕೂಡ ನಂಬರ್ ಇದೆ, ಅವ್ರಿಗೂ ಕೂಡ ನೀವು ಕಾಲ್ ಮಾಡ್ಬೋದು. ಸೊ ಸಿಗುವ ಇನ್ನೊಂದು ಅದ್ಭುತ ವಿಡಿಯೋದ ಜೊತೆಗೆ. ಅಲ್ಲಿ ತನಕ ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಡಿಯರ್ ಲೈಫ್ ಹಮಾರಿ ಲೈಫ್.